ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವ ಹಾಗೆ ಸಂಖ್ಯಾ ಪದ್ಧತಿಯನ್ನ ಕಾನ್ಸೆಪ್ಟ್ ತಗೊಂಡ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಸಂಖ್ಯಾ ಪದ್ಧತಿ ಒಳಗ ಸಂಖ್ಯೆಯ ವಿಧಗಳ ಎನ್ನುವ ಕಾನ್ಸೆಪ್ಟ್ ಅನ್ನ ಆಯ್ಕೆ ಮಾಡ್ಕೊಂಡೇನಿ. ಏನ ಸಂಖ್ಯೆಯ ವಿಧಗಳ, ಎಷ್ಟು ಸಂಖ್ಯೆಯ ವಿಧಗಳನ್ನ ಆಯ್ಕೆ ಮಾಡ್ಕೊಂಡನಪ್ಪ ಅಂತಂದ್ರೆ 15 ಸಂಖ್ಯೆಯ ವಿಧಗಳನ್ನ ಆಯ್ಕೆ ಮಾಡ್ಕೊಂಡೇನಿ. ಅದರೊಳಗ ಫಸ್ಟ್ ಒನ್ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳ, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಅವಳಿಯ ಅವಿಭಾಜ್ಯ ಸಂಖ್ಯೆಗಳು, ಸಹ ಅವಿಭಾಜ್ಯ ಸಂಖ್ಯೆಗಳು, ತ್ರಿಕೋನೀಯ ಸಂಖ್ಯೆಗಳು, ಪಾಲಿಂಡ್ರೋಮ್ ಸಂಖ್ಯೆಗಳು, ಪರಿಪೂರ್ಣ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತ ವಾಸ್ತವ ಸಂಖ್ಯೆಗಳು. ಇವತ್ತಿನ ಕ್ಲಾಸ್ ಒಳಗ ಅಪ್ ಟು ಪರಿಪೂರ್ಣ ಸಂಖ್ಯೆಗಳ ಮಟ್ಟ ಕಲ್ಕೊಳ್ಳೋಣ. ಫಸ್ಟ್ ಸಂಖ್ಯೆ ವಿಧ ಯಾವ್ದು ಅಂತ ಹೇಳಿದೆ, ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಕಲಿಯೋಣ. ಫಸ್ಟ್ ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳನ್ನ ಇಂಗ್ಲಿಷ್ ಒಳಗ ಕ್ಯಾಪಿಟಲ್ ಎನ್ ದಿಂದ ಗುರ್ತ ಮಾಡ್ತೀವಿ. ಎನ್ ಅಂತಂದ್ರ ನ್ಯಾಚುರಲ್ ನಂಬರ್, ಅದ್ರ ಫಸ್ಟ್ ಅಕ್ಷರ ತಗೊಂಡ ಎನ್ ದಿಂದ ಸೂಚಿಸ್ತೇವಿ. ಸ್ವಾಭಾವಿಕ ಸಂಖ್ಯೆ ಅಂದ್ರ ಎಣಿಕೆ ಮಾಡಲು ಉಪಯೋಗವಾಗುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಎಣಿಕೆ ಮಾಡಲು ಉಪಯೋಗವಾಗುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ನಾವೇನಾದ್ರೂ ಎಣಿಕೆ ಮಾಡ್ರಿ ಅಂತಂದ್ರ 1 ರಿಂದ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ 1 ರಿಂದ ಸ್ಟಾರ್ಟ್ ಆಗಿತ್ತಂತಂದ್ರ ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ನೋಡ್ರಿ, 1 2 3 4 5 6 7 ಇದೇ ರೀತಿ ಕಂಟಿನ್ಯೂ ಆಗಿ ಹೋಗತ್ತ. 1 ರಿಂದ ಪ್ರಾರಂಭ ಆಗಿತ್ತಂದ್ರ ಸ್ವಾಭಾವಿಕ ಸಂಖ್ಯೆ. ಇದನ್ನ ಇಂಗ್ಲಿಷ್ ಒಳಗ ಕ್ಯಾಪಿಟಲ್ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೇವಿ. ನೆಕ್ಸ್ಟ್ ಎರಡನೇ ಸಂಖ್ಯೆ ವಿಧ ಪೂರ್ಣ ಸಂಖ್ಯೆಗಳ. ಪೂರ್ಣ ಸಂಖ್ಯೆಗಳನ್ನ ಇಂಗ್ಲಿಷ್ ಒಳಗ ಡಬ್ಲ್ಯೂ ಎಂಬ ಅಕ್ಷರದಿಂದ ಗುರುತಿಸ್ತೇವಿ. ಇಂಗ್ಲಿಷ್ ಒಳಗ ಪೂರ್ಣ ಸಂಖ್ಯೆಗಳನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಪೂರ್ಣ ಸಂಖ್ಯೆಗಳಂದ್ರ 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಒಳಗೊಂಡಿರುವ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಎನ್ನುವರು. 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಒಳಗೊಂಡಿರ್ಬೇಕಂತ. ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳು 1 ರಿಂದ ಪ್ರಾರಂಭ ಆಗಿದ್ದು, ಅದ್ರ ಜೊತೆಗೆ 0. ಹೌದಾ? 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಒಳಗೊಂಡಿತ್ತಂತಂದ್ರ ಅದಕ್ಕ ಪೂರ್ಣ ಸಂಖ್ಯೆಗಳಂತ ಕರಿತೀವಿ. 0 ಇಂದ ಪ್ರಾರಂಭ ಆಗಿತ್ತಂದ್ರ ಪೂರ್ಣ ಸಂಖ್ಯೆ, 1 ರಿಂದ ಪ್ರಾರಂಭವಾಗಿತ್ತಂದ್ರ ಅದ ಸ್ವಾಭಾವಿಕ ಸಂಖ್ಯೆ. ಅರ್ಥ ಆಗೈತೆ ಅನ್ಕೋತೀನಿ. ಮೂರನೇ ಸಂಖ್ಯೆ ವಿಧ ಪೂರ್ಣಾಂಕಗಳ. ಪೂರ್ಣಾಂಕಗಳನ್ನ ಇಂಗ್ಲಿಷ್ ಒಳಗ Z ಎಂಬ ಅಕ್ಷರದಿಂದ ಗುರುತ ಮಾಡ್ತೇವೆ. ನೋಡ್ರಿ, ಪೂರ್ಣಾಂಕಗಳಂತಂದ್ರ ಋಣಾತ್ಮಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿರುವ ಸಂಖ್ಯೆಗಳಿಗೆ ಪೂರ್ಣಾಂಕಗಳು ಎನ್ನುವರು. ಪೂರ್ಣಾಂಕಗಳು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಶುರುವಾಗಿದ್ದು? 0 ದಿಂದ ಶುರುವಾಗಿದ್ದು. ಇಲ್ಲಿ ಏನ್ ಎಕ್ಸ್ಟ್ರಾ ಬಂದಾವ? ಮೈನಸ್ ಋಣಾತ್ಮಕ ಸಂಖ್ಯೆಗಳು ಎಕ್ಸ್ಟ್ರಾ ಬಂದಾವ. ಪೂರ್ಣ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡಿತ್ತಂತಂದ್ರ ಅದಕ್ಕ ಪೂರ್ಣಾಂಕಗಳಂತ ಕರಿತೀವಿ. ನೋಡ್ರಿ, ಏನ ಋಣಾತ್ಮಕ ಸಂಖ್ಯೆನೂ ಇರ್ಬೇಕ, ಜೊತೆಗೆ ಪೂರ್ಣ ಸಂಖ್ಯೆನೂ ಇರ್ಬೇಕ. ಆ ಸಂಖ್ಯೆಗಳಿಗೆ ಪೂರ್ಣಾಂಕಗಳಂತ ಕರಿತೀವಿ. ನೆಕ್ಸ್ಟ್ ಸಂಖ್ಯೆ ನೋಡ್ರಿ, ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಅಂತಂದ್ರ 2 ರಿಂದ ಭಾಗವಾಗುವ ಎಲ್ಲಾ ಪೂರ್ಣಾಂಕಗಳಿಗೆ ಸಮಸಂಖ್ಯೆಗಳಂತ ಕರಿತೀವಿ. ಪೂರ್ಣಾಂಕ ಅಂದ್ರೆ ಆಲ್ರೆಡಿ ನಾವು ಕಲ್ಕೊಂಡೇವಿ. -2 ಕೂಡ ಒಂದು ಪೂರ್ಣಾಂಕ. ಹೌದಾ? -2 ಅನ್ನೋದು 2 ರಿಂದ ಭಾಗ ಆಕೈತಿ, ಆದ್ರಿಂದ -2 ಒಂದು ಸಮಸಂಖ್ಯೆ. ಹಂಗ -4 ಅನ್ನೋದು ಒಂದು ಸಮಸಂಖ್ಯೆ, -6 ಅನ್ನೋದು ಸಮಸಂಖ್ಯೆ. ಮೈನಸ್ ನಂಬರ್ ಇರ್ಲಿ, ಪ್ಲಸ್ ನಂಬರ್ ಇರ್ಲಿ, ಅದು 2 ರಿಂದ ಭಾಗ ಆಗತ್ತಂದ್ರ ಸಮಸಂಖ್ಯೆ. ನೋಡ್ರಿ, ಉದಾಹರಣೆ 0 2 4 6 8 10 ಈ ರೀತಿ ಬರ್ಕೊಂತ ಹೋಗ್ತಾವ. ಕ್ಲಿಯರ್? ಸಮಸಂಖ್ಯೆಯ ಬಿಡಿ ಸ್ಥಾನದೊಳಗ 2 4 6 8 0 ಇತ್ತಂದ್ರ ಅದೊಂದ ಸಮಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಸಮಸಂಖ್ಯೆ ಬಿಡಿ ಸ್ಥಾನದೊಳಗೆ ಏನೇನ್ ಇರ್ತಾವ? 0 ಇರ್ತೈತಿ, 2 ಇರ್ತೈತಿ, 4 ಇರ್ತೈತಿ, 8 ಇರ್ತೈತಿ, ಜೊತೆಗೆ 0 ಇರುತ್ತೆ. ಹಿಂಗಿತ್ತಂತಂದ್ರ ಸಮಸಂಖ್ಯೆ. ಕ್ಲಿಯರ್? ಬೆಸ ಸಂಖ್ಯೆಗಳು. 2 ರಿಂದ ಭಾಗವಾಗದ ಎಲ್ಲಾ ಪೂರ್ಣಾಂಕ. ನೋಡ್ರಿ, 2 ರಿಂದ ಭಾಗ ಆಗ್ಬಾರ್ದು, ಅಂದ್ರ 2ರ ಮಂದಿ ಆಗಿರ್ಬಾರ್ದು. ಕ್ಲಿಯರ್? 2 ರಿಂದ ಭಾಗ ಆಗಂಗಿಲ್ಲದ, ಭಾಗ ಮಾಡಿರು ಶೇಷ ಉಳಿಯುತ್ತ. ಆದ್ರಿಂದ ಇವು 2 ರಿಂದ ಭಾಗ ಆಗಂಗಿಲ್ಲ. ಉದಾಹರಣೆ 1 3 5 7 9 11 13 15 17. ಕ್ಲಿಯರ್? ಇಷ್ಟು ಉದಾಹರಣೆ. ಬಿಡಿ ಸ್ಥಾನದಾಗ ಏನ್ ಬರ್ತದೆ ನೋಡ್ರಿ, ಒಂದಂಕಿ ಸ್ಥಾನ ಐತೆ. 1 3 5 7 9. 1 3 5 7. ನೆಕ್ಸ್ಟ್ ನಂಬರ್ ಯಾವ್ದು ಬರ್ತದ? 19. ಇದು ಬಿಡಿ ಸ್ಥಾನದಾಗ 9 ಬರ್ತದೆ. ಬಿಡಿ ಸ್ಥಾನದಾಗ ಒಂದ್ ವೇಳೆ ಏನಾದ್ರು 1 3 5 7 9 ಇತ್ತಂತಂದ್ರ ಅವ ಬೆಸ ಸಂಖ್ಯೆ. 2 ರಿಂದ ಭಾಗ ಆಗ್ಲಿಕ್ಕಂತಂದ್ರ ಒಂದು ಬೆಸ ಸಂಖ್ಯೆ. ನೋಡ್ರಿ, ಒಂದ್ ಉದಾಹರಣೆ ಕೊಡ್ತೇನೆ. 943 ಇದೊಂದು ಬೆಸ ಸಂಖ್ಯೆ. ಯಾಕ? ಬಿಡಿ ಸ್ಥಾನದೊಳಗ 3 ಅದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಬೆಸ ಸಂಖ್ಯೆಗಳ ಅರ್ಥ ಆಗ್ಯಾವ ಅನ್ಕೋತೀನಿ. ನೆಕ್ಸ್ಟ್ ಸಂಖ್ಯೆ ವಿಧ ಅವಿಭಾಜ್ಯ ಸಂಖ್ಯೆಗಳು.
ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಎರಡು ವಿಭಿನ್ನ ಅಪವರ್ತನಗಳನ್ನ ಮಾತ್ರ ಹೊಂದಿರುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು ಅಂತ. ಕ್ಲಿಯರ್? ಅಂದ್ರ ಎರಡು ವಿಭಿನ್ನ ಅಂದ್ರೆ ಬ್ಯಾರೆ ಬ್ಯಾರೆ, ಎರಡು ವಿಭಿನ್ನ ಅಂತಂದ್ರ ಎರಡು ಬ್ಯಾರೆ ಬ್ಯಾರೆ ಅಪವರ್ತನಗಳ. ಕ್ಲಿಯರ್? ಅಪವರ್ತನ ಅಂತಂದ್ರ ಒಂದು ಸಂಖ್ಯೆಯನ್ನ ಭಾಗಿಸುವಂತ ಸಂಖ್ಯೆಗಳಿಗೆ ಆ ಸಂಖ್ಯೆಯ ಅಪವರ್ತನ ಅಂತ ಕರಿತೀವಿ. ನೋಡ್ರಿ ಇಲ್ಲೇ ಉದಾಹರಣೆ ಕೊಡ್ತೇನೆ. ಒಂದರ ಅಪವರ್ತನ ಒಂದನ್ನ ಒಂದ್ ಭಾಗಿಸ್ತದ. ಎರಡನ್ನ ಭಾಗಿಸುವಂತ ಸಂಖ್ಯೆಗಳು ಯಾವ್ಯಾವ? 1 ಮತ್ತು 2. ಮೂರನ್ನ ಭಾಗಿಸುವಂತ ಸಂಖ್ಯೆಗಳು ಯಾವ್ಯಾವ? 1 ಮತ್ತು 3. ನಾಲ್ಕನ್ನ ಭಾಗಿಸುವಂತ ಸಂಖ್ಯೆಗಳು ಯಾವ್ಯಾವ? 1, 2, 4. ಕ್ಲಿಯರ್? ಒಂದನ್ನ ಭಾಗಿಸುವಂತ ಸಂಖ್ಯೆ 1, ಆದ್ದರಿಂದ ಈ ಒಂದನ್ನ ಒಂದರ ಅಪವರ್ತನ ಅಂತ ಕರಿತೀವಿ. 1 ಮತ್ತು 2 ಇವು ಎರಡನ್ನ ಭಾಗಿಸ್ತಾವ, ಆದ್ರಿಂದ 1 ಮತ್ತು 2ನ್ನ ಎರಡರ ಅಪವರ್ತನಗಳಂತ ಕರಿತೀವಿ. ಒಂದು ಸಂಖ್ಯೆಯನ್ನ ಭಾಗಿಸುವಂತ ಸಂಖ್ಯೆಗಳಿಗೆ ಆ ಸಂಖ್ಯೆಯ ಅಪವರ್ತನಗಳಂತ ಕರಿತೀವಿ. ಹಂಗ 1 ಮತ್ತು 3 ಮೂರನ್ನ ಭಾಗಿಸೋದ್ರಿಂದ 1 ಮತ್ತು 3ನ್ನ ಮೂರರ ಅಪವರ್ತನಗಳಂತ ಕರಿತೀವಿ. ಹಂಗ 5ರ ಅಪವರ್ತನಗಳು ಯಾವ್ಯಾವ? 1 ಮತ್ತು 5. ಹಿಂಗ್ ಬರ್ದಾಗ ಎರಡು ವಿಭಿನ್ನ ಅಪವರ್ತನಗಳನ್ನ ಮಾತ್ರ ಹೊಂದಿರುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳ ಅಂತ ಹೇಳಿದ್ರೆ, ನೋಡ್ರಿ, 2ಕ್ಕ 2 ಅಪವರ್ತನಗಳದಾವ, 2 ಬ್ಯಾರೆ ಬೇರೆ ಅಪವರ್ತನ ಅದಾವ. 3ಕ್ಕ 2 ಬ್ಯಾರೆ ಬೇರೆ ಅಪವರ್ತನ ಅದಾವ. 5ಕ್ಕ 2 ಬ್ಯಾರೆ ಬೇರೆ ಅಪವರ್ತನ ಅದಾವ. ಆದ್ರಿಂದ ಈ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆ 2, 3, 5, 7, 11, 13, 17, 19, 23 ಈ ರೀತಿ ಬರ್ಕೊಂತ ಹೋಗ್ತಾವ. ಕ್ಲಿಯರ್? 5 ಅನ್ನೋದು 7 ಅನ್ನೋದು 1 ಮತ್ತು 7ರ ಮಧ್ಯೆ ಮಾತ್ರ ಐತಿ. 11 ಅನ್ನೋದು 1ರಿಂದ ಮತ್ತು 11ರಿಂದ ಮಾತ್ರ ಭಾಗ ಆಕೈತಿ. 13 ಅನ್ನೋದು 1 ಮತ್ತು 13ರಿಂದ ಮಾತ್ರ ಭಾಗ ಆಕೈತಿ. ಎರಡು ವಿಭಿನ್ನ ಅಪವರ್ತನಗಳನ್ನ ಹೊಂದಿತ್ತಂದ್ರ ಒಂದು ಅವಿಭಾಜ್ಯ ಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಅನ್ನೋದ ಇದೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಜೊತೆಗೆ ಭಾಜ್ಯ ಸಂಖ್ಯೆನೂ ಅಲ್ಲ. ಭಾಜ್ಯ ಸಂಖ್ಯೆ ಅಂತಂದ್ರ ಸಂಯುಕ್ತ ಸಂಖ್ಯೆ ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ಬೇಕು. ನೋಡ್ರಿ, ನೆಕ್ಸ್ಟ್ ಸಂಖ್ಯೆ ಒಳಗೆ ಡಿಸ್ಕಸ್ ಮಾಡೋಣ. ನೋಡ್ರಿ, ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳನ್ನ ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು ಎನ್ನುವರು. ನೋಡ್ರಿ, ಅಪವರ್ತನಗಳು 2ಕ್ಕಿಂತ ಹೆಚ್ಚಿರಬೇಕ. ಆಲ್ರೆಡಿ ನಾಗ ಹೇಳಿದ್ದೆ, 1ರ ಅಪವರ್ತನ 1 ಆಗಿತ್ತ, 2ರ ಅಪವರ್ತನ 1 ಮತ್ತು 2 ಆಗಿತ್ತ, 3ರ ಅಪವರ್ತನ 1 ಮತ್ತು 3 ಆಗಿತ್ತ, 4ರ ಅಪವರ್ತನ 1, 2, 4 ಆಗಿತ್ತ, 5ರ ಅಪವರ್ತನ 1 ಮತ್ತು 5 ಆಗಿತ್ತ, 6ರ ಅಪವರ್ತನ 1, 2, 3 ಜೊತೆಗೆ 6 ಆಗಿತ್ತ. ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರ್ಬೇಕಂತ. 4 ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರೋದ್ರಿಂದ 4 ಅನ್ನೋದು ಒಂದು ಭಾಜ್ಯ ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆ. 1 ಅನ್ನೋದ ಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. ನೋಡ್ರಿ, 1 ಅನ್ನೋದ ಭಾಜ್ಯ ಸಂಖ್ಯೆನೂ ಅಲ್ಲ, ಸಂಯುಕ್ತ ಸಂಖ್ಯೆನೂ ಅಲ್ಲ. 6 ಅನ್ನೋದ ಭಾಜ್ಯ ಸಂಖ್ಯೆನೂ ಹೌದ, ಜೊತೆಗೆ ಸಂಯುಕ್ತ ಸಂಖ್ಯೆನೂ ಹೌದ. ಕ್ಲಿಯರ್? ನೋಡ್ರಿ, 4 ಸಂಯುಕ್ತ ಸಂಖ್ಯೆ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4 ನೋಡ್ರಪ್ಪ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. 6 ನೆಕ್ಸ್ಟ್ ಸಂಯುಕ್ತ ಸಂಖ್ಯೆ 8, 9 ಈ ರೀತಿ ಬರ್ಕೊಂತ ಹೋಗ್ತಾವ. ಭಾಜ್ಯ ಸಂಖ್ಯೆಗಳಂದ್ರೇನೆ 2ಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರ್ಬೇಕ. ಅವಿಭಾಜ್ಯ ಸಂಖ್ಯೆ ಅಂದ್ರೇನೆ 2 ಅಪವರ್ತನಗಳನ್ನ ಹೊಂದಿರ್ಬೇಕ. 1 ಅನ್ನೋದ ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಸಂಖ್ಯೆ ವಿಧ ನೋಡೋಣ. ಅವಳಿ ಅವಿಭಾಜ್ಯ ಸಂಖ್ಯೆಗಳ. ಕ್ಲಿಯರ್? ಅವಳಿ ಅವಿಭಾಜ್ಯ ಸಂಖ್ಯೆಗಳ. 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಆಗಿದ್ದರೆ ಆ ಸಂಖ್ಯೆಗಳನ್ನ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಕ್ಲಿಯರ್? 2 ಅವಿಭಾಜ್ಯ ಸಂಖ್ಯೆ ಇರ್ಬೇಕಂತ, ಅನುಕ್ರಮ ಅಂತ 1ರ ನಂತರ 1 ಆಗಿರ್ಬೇಕಂತ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ? 2. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ? 3. 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆ ತಗೊಂಡೆ, ಇವ್ರ ವ್ಯತ್ಯಾಸ 3 ಒಳಗೆ 2 ಮೈನಸ್ ಮಾಡಿದಾಗ ಉತ್ತರ ಏನ್ ಬರ್ತದ? 1 ಬರ್ತದ. 2 ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಆಗಿರ್ಬೇಕಂತ. ನೋಡ್ರಿ, 2 ಆಗಿರ್ಬೇಕಂತ. 3ರ ನಂತರ ಅವಿಭಾಜ್ಯ ಸಂಖ್ಯೆ ಯಾವ್ದ? 5. 5ರೊಳಗೆ 3 ಕಳೆದಾಗ 2, ವ್ಯತ್ಯಾಸ 2 ಬರ್ತೈತಿ. ಆದ್ರಿಂದ ಇವ ಅವಳಿ ಅವಿಭಾಜ್ಯ ಸಂಖ್ಯೆಗಳ. ಹಂಗ 11 ಮತ್ತು 13 ಅವಳಿ ಅವಿಭಾಜ್ಯ ಸಂಖ್ಯೆ ಇವ. 13ರೊಳಗೆ 11 ಅದ್ರ 2 ಬರ್ತದ. 2 ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕ, ಅನುಕ್ರಮವಾಗಿರ್ಬೇಕ. ಅವುಗಳ ವ್ಯತ್ಯಾಸ 2 ಆಗಿತ್ತಂತಂದ್ರ ಆ ಸಂಖ್ಯೆಗಳನ್ನ ಅವಳಿ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? 17 ಮತ್ತು 19, 29 ಮತ್ತು 31, 41 ಮತ್ತು 43, 59 ಮತ್ತು 61, 71 ಮತ್ತು 73 ಈ ಎಲ್ಲಾ ಸಂಖ್ಯೆಗಳಿಗೆ ಅವಳಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. 2 ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕ, ಅವು ಅನುಕ್ರಮವಾಗಿರ್ಬೇಕ, ಅವುಗಳ ನಡುವಿನ ವ್ಯತ್ಯಾಸ 2 ಆಗಿರ್ಬೇಕ. ಆ ಸಂಖ್ಯೆಗಳಿಗೆ ಅವಳಿ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ನೀಟಾಗಿ ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಸಂಖ್ಯೆ ವಿಧ ನೋಡೋಣ. ಸಹ ಅವಿಭಾಜ್ಯ ಸಂಖ್ಯೆಗಳ. 2 ಸಂಖ್ಯೆಗಳು ಒಂದನ್ನು ಮಾತ್ರ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿರ್ಬೇಕಂತ.
ನೋಡ್ರಿ ಬಂದಿದ್ದಾರೆ. ಆ ಎರಡು ಸಂಖ್ಯೆಗಳನ್ನ ಸಹ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು ಅಂತ. ಒಂದು ಉದಾಹರಣೆ ಕೊಡ್ತಾ ನೋಡ್ರಿ ಇಲ್ಲೇ ಎರಡರ ಅಪವರ್ತನಗಳು ಯಾವ್ಯಾವ? 1 ಮತ್ತು 2. 3ನ ಉದಾಹರಣೆ ತಗೊಂಡಿ 1 ಮತ್ತು 3. ಕ್ಲಿಯರ್? ಇವೆರಡು ಸಂಖ್ಯೆಗಳನ್ನ ಉದಾಹರಣೆ ಏನಾಗ ತಗೊಂಡಿ ಯಾಕೆ ತಗೊಂಡನಪ್ಪ ಅಂತಂದ್ರ ಇವೆರಡು ಸಂಖ್ಯೆಗಳೇ ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗೈತಿ. ಒಂದು ಮಾತ್ರ ಸಾಮಾನ್ಯ ಅಪವರ್ತನ ಆಗೈತಿ. ಆದ್ರಿಂದ 2 ಮತ್ತು 3 ಸಹ ಅವಿಭಾಜ್ಯ ಸಂಖ್ಯೆ. ಕ್ಲಿಯರ್? 4 ಮತ್ತು 5 ಕೂಡ ಸಹ ಅವಿಭಾಜ್ಯ ಸಂಖ್ಯೆ. ಯಾಕಪ್ಪ ಅಂತಂದ್ರ 4ರ ಅಪವರ್ತನಗಳ 1, 2 ಜೊತೆಗೆ 4, 5ರ ಅಪವರ್ತನಗಳ 1 ಮತ್ತು 5. ಒಂದನ್ನ ಮಾತ್ರ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದ್ಯಾವ. ಆದ್ರಿಂದ ಈ ಸಂಖ್ಯೆಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ? ಎರಡು ಸಂಖ್ಯೆಗಳ ಒಂದನ್ನ ಮಾತ್ರ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿರಬೇಕು. ಆ ಸಂಖ್ಯೆಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ ಸಹ ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಸಂಖ್ಯೆ ವಿಧ ನೋಡೋಣ. ತ್ರಿಕೋನೀಯ ಸಂಖ್ಯೆಗಳ. ತ್ರಿಕೋನೀಯ ಸಂಖ್ಯೆ ಅಂದ್ರ 1ರಿಂದ ಆರಂಭವಾಗುವ ಸತತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ದೊರೆಯುವ ಸಂಖ್ಯೆಯನ್ನ ತ್ರಿಕೋನೀಯ ಸಂಖ್ಯೆ ಎಂದು ಕರೆಯುತ್ತಾರೆ ಅಂತ. ನೋಡ್ರಿ 1ರಿಂದ ಪ್ರಾರಂಭವಾಗಬೇಕಂತ ಉದಾಹರಣೆ ಕೊಟ್ಟಾನ. 1 = 1, 1 + 2 = 3, 1 + 2 + 3 = 6, 1 + 2 + 3 + 4 = 10. ನೋಡ್ರಿ ಫಸ್ಟ್ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರ 1ನೇ ಸಂಖ್ಯೆ. 2ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರ ಮೊದಲ 2 ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸೋದ. 1ಕ್ಕೆ 2 ಕೂಡಿಸಿದ್ರೆ 3 ಸ್ವಾಭಾವಿಕ ಸಂಖ್ಯೆ ತ್ರಿಕೋನೀಯ ಸಂಖ್ಯೆ ಸಿಕ್ತ. 2ನೇ ತ್ರಿಕೋನೀಯ ಸಂಖ್ಯೆ 3. 3ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರ ಮೊದಲ 3 ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸ್ಬೇಕ. 1 + 2 + 3 = 6. ಮೊದಲ 4ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರ ಮೊದಲ 4 ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸ್ಬೇಕ. 1 + 2 + 3 + 4. 1 + 2 3, 3 + 3 6, 6 + 4 10 10 ಆಗತ್ತ. ಕ್ಲಿಯರ್? 4ನೇ ತ್ರಿಕೋನೀಯ ಸಂಖ್ಯೆ. 5ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸ್ಬೇಕ. 1 2 3 4 5. 1 + 2 3, 3 + 3 6, 6 + 4 10, 10 + 5 15 15. ಇದ 5ನೇ ತ್ರಿಕೋನೀಯ ಸಂಖ್ಯೆ ನೋಡ್ರಿ. ಕ್ಲಿಯರ್? ತ್ರಿಕೋನೀಯ ಸಂಖ್ಯೆ ಅಂದ್ರೇನ? 1ರಿಂದ ಆರಂಭವಾಗುವ ಸತತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಕೂಡಿಸಿದಾಗ ದೊರೆಯುವ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆ ಎನ್ನುವರು. ಉದಾಹರಣೆ 1 = 1 ಆಲ್ರೆಡಿ ಅರ್ಥ ಮಾಡ್ಕೊಂಡಿವಿ. ಈ ಸಂಖ್ಯೆಗಳನ್ನ ಚುಕ್ಕೆಗಳ ರೂಪದಲ್ಲಿ ಜೋಡಿಸಿದರೆ ತ್ರಿಕೋನದ ಆಕಾರ ಸಿಗುವುದರಿಂದ ಇವುಗಳನ್ನ ತ್ರಿಕೋನೀಯ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ ಅಂತ. ನೋಡ್ರಿ 1ನ್ನ ಕ್ಲಿಯರ್ 3 ಈ ರೀತಿ ಜೋಡಿಸಿದಾಗ ತ್ರಿಕೋನದ ಆಕಾರದಲ್ಲಿ ಸಿಗತಾವ. ಆದ್ರಿಂದ ಈ ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ಈ ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆಗಳಂತ ಕರಿತೀವಿ. ಈ ಸಂಖ್ಯೆಗಳ ಚುಕ್ಕೆಗಳ ರೂಪದೊಳಗೆ ಏನಾರ ಬರ್ದಿವಿ ಅಂತಂದ್ರೆ ನಾವು ತ್ರಿಕೋನದ ಆಕಾರ, ತ್ರಿಭುಜದ ಆಕಾರ ದೊರೆಯಕತ್ತಾವ. ಆದ್ರಿಂದ ಈ ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ತ್ರಿಕೋನೀಯ ಸಂಖ್ಯೆಗಳನ್ನ ಹೆಂಗ್ ಕಂಡಿದಪ್ಪ ಅಂತಂದ್ರೆ 1ನೇ ತ್ರಿಕೋನೀಯ ಸಂಖ್ಯೆ ಕಂಡುಹಿಡಿಬೇಕಂತಂದ್ರ ಈ ಸೂತ್ರ ನೆನಪಿಟ್ಕೊಳ್ರಿ. n × n + 1 / 2 ತ್ರಿಕೋನೀಯ ಸಂಖ್ಯೆಗಳನ್ನ ಕಂಡುಹಿಡಿಯುವ ಸೂತ್ರ. 1ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲಿ 1 ಹಾಕೋಣ, n ಇದ್ದಲ್ಲಿ 1 ಹಾಕೋಣ, 1 + 1 / 2. 1 ಹಂಗ ಬರ್ಕೊಳ್ಳೋಣ. 1 + 1 ಅಂದ್ರೆ 2 / 2. 2 1 2, 2 1 2, 2 1 2, 1 1 1. 1ನೇ ತ್ರಿಕೋನೀಯ ಸಂಖ್ಯೆ 1. 2ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲೇ 2 ಹಾಕ್ರಿ. n ಇದ್ದಲ್ಲೇ 2 ಹಾಕೋಣ. n ಇದ್ದಲ್ಲೇ 2 ಹಾಕಿರ t2 ಆತ = n ಇದ್ದಲ್ಲೇ 2. ಕ್ಲಿಯರ್? ನೆಕ್ಸ್ಟ್ n ಇದ್ದಲ್ಲೇ 2 + 1 / 2. 2 1 2, 2 1 2, 2 1 ಕೂಡಿಸಿರ 3. ಇದ 2ನೇ ತ್ರಿಕೋನೀಯ ಸಂಖ್ಯೆ. 3ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲಿ ಏನ್ ಹಾಕ್ರಿ? 3 ಹಾಕ್ರಿ. 3 3 + 1 / 3. 3 ಅಷ್ಟೇ ಇರಲಿ. 3 1 ಕೂಡಿಸಿರ 4, / 2 / 2. 2 1 2, 2 2 4, 3 2 6. 3ನೇ ತ್ರಿಕೋನೀಯ ಸಂಖ್ಯೆ 6. ಕ್ಲಿಯರ್? ತ್ರಿಕೋನೀಯ ಸಂಖ್ಯೆಗಳನ್ನ ಕಂಡುಹಿಡಿಯುವ ಸೂತ್ರ Tn = n × n + 1 / 2 ಅಥವಾ an = n × n + 1 / 2. n ಅಂತಂದ್ರೆ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳ. 1ನೇ ಸ್ವಾಭಾವಿಕ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲಿ 1 ಹಾಕ್ರಿ. 2ನೇ ಸ್ವಾಭಾವಿಕ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲಿ 2 ಹಾಕ್ರಿ. 1ನೇ ತ್ರಿಕೋನೀಯ ಸಂಖ್ಯೆ ಬೇಕಂದ್ರೆ n ಇದ್ದಲ್ಲೇ 1 ಹಾಕ್ರಿ. 2ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲೇ 2 ಹಾಕ್ರಿ. 3ನೇ ತ್ರಿಕೋನೀಯ ಸಂಖ್ಯೆ ಬೇಕಂತಂದ್ರೆ n ಇದ್ದಲ್ಲೇ 3 ಹಾಕ್ರಿ. ಕ್ಲಿಯರ್? ತ್ರಿಕೋನೀಯ ಸಂಖ್ಯೆಗಳ ಬಗ್ಗೆ ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್
ಪಾಲಿಂಡ್ರೋಮ್ ಸಂಖ್ಯೆಗಳು. ಪಾಲಿಂಡ್ರೋಮ್ ಸಂಖ್ಯೆಗಳಂತಂದ್ರ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಒಂದೇ ರೀತಿಯ ಅಂಕಿಗಳನ್ನ ಹೊಂದಿರುವ ಸಂಖ್ಯೆ. ನೋಡ್ರಿ, ಎಡದಿಂದ ಒಂದು ಬಲದಿಂದ ಒಂದು ಎಡದಿಂದ ಎರಡು ಬಲದಿಂದ ಎರಡು ಎಡದಿಂದ ಮೂರು ಬಲದಿಂದ ಮೂರು ಎಡದಿಂದ ನಾಲ್ಕು ಬಲದಿಂದ ನಾಲ್ಕು ಹಂಗ 1 2 1 1 2 1 1 3 1 1 3 1 1 2 2 1 1 3 3 1 1 3 3 1 ಈ ರೀತಿ ಇದ್ದು ಅಂತಂದ್ರೆ ಈ ಸಂಖ್ಯೆಗಳಿಗೆ ಪಾಲಿಂಡ್ರೋಮ್ ಸಂಖ್ಯೆಗಳಂತ ಕರಿತೀವಿ. ಎಡದಿಂದ ಓದ್ದಾಗೂ ಸೇಮ್ ಬರ್ಬೇಕಾ, ಬಲದಿಂದ ಓದ್ದಾಗೂ ಸೇಮ್ ಬರ್ಬೇಕಾ, ಆ ಸಂಖ್ಯೆಗಳಿಗೆ ಪಾಲಿಂಡ್ರೋಮ್ ಸಂಖ್ಯೆಗಳಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ನೋಡ್ರಿ, ಪರಿಪೂರ್ಣ ಸಂಖ್ಯೆ. ಪರಿಪೂರ್ಣ ಸಂಖ್ಯೆ ಅಂತಂದ್ರೆ ಒಂದು ಸಂಖ್ಯೆಯ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2ರಷ್ಟು ಇದ್ದರೆ ಅದನ್ನ ಪರಿಪೂರ್ಣ ಸಂಖ್ಯೆ ಎನ್ನುವರು. ಉದಾಹರಣೆ 6 ಅಂತ ತಗೊಂಡನಿ, 28 ಅಂತ ತಗೊಂಡನಿ. ಯಾಕೆ 26 ತಗೊಂಡನಪ್ಪ ಅಂತಂದ್ರ 6ರ ಅಪವರ್ತನಗಳನ್ನ ನೋಡ್ಕೊಳ್ಳೋಣ. 1 2 3 ಜೊತೆಗೆ 6. ಈ ಅಪವರ್ತನಗಳನ್ನ ಕೂಡಿಸಿದಾಗ 12 ಬರ್ತದೆ. 1 + 2 3 3 + 3 6 6 + 6 12. ಅಪವರ್ತನಗಳ ಮೊತ್ತ ಆ ಸಂಖ್ಯೆಯ 2ರಷ್ಟು ಆಗಿತ್ತಂತಂದ್ರ ಆ ಸಂಖ್ಯೆಗೆ ಪರಿಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಎರಡನೇ ಪರಿಪೂರ್ಣ ಸಂಖ್ಯೆ ಏನು ತಗೊಂಡ 28 ಅಂತ ತಗೊಂಡಿ. 28 ಯಾಕೆ ತಗೊಂಡನಪ್ಪ ಅಂತಂದ್ರ ಆ ಸಂಖ್ಯೆಯ ಅಪವರ್ತನಗಳ ಮೊತ್ತ ಇದ್ರ 2 ಪಟ್ಟು ಬರ್ತದೆ, ಅಂದ್ರ 56 ಬರ್ತೈತಿ. ಚೆಕ್ ಮಾಡೋಣ. 28ರ ಅಪವರ್ತನಗಳು ಯಾವ್ಯಾವ? 1 2 4 7 14 ಜೊತೆಗೆ 28. ಇವುಗಳನ್ನ ಕೂಡಿಸೋಣ. 1 2 ಕೊಡ್ಸಿರಿ 3 3 4 ಕೊಡ್ಸಿರಿ 7 7 7 ಕೊಡ್ಸಿರಿ 14 14 14 28 28 28 56. ನೋಡ್ರಿ, ಅಪವರ್ತನಗಳ ಮೊತ್ತ ಈ ಸಂಖ್ಯೆಯ 2ರಷ್ಟು ಬಂತ. ಆದ್ರಿಂದ 28 ಅನ್ನೋದೊಂದ ಪರಿಪೂರ್ಣ ಸಂಖ್ಯೆ. ಕ್ಲಿಯರ್? ಪರಿಪೂರ್ಣ ಸಂಖ್ಯೆ ಯಾವಾಗ್ಲೂ 6 ಮತ್ತು 8ರಿಂದ ಕೊನೆಗೊಳ್ತಾವ. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಪರಿಪೂರ್ಣ ಸಂಖ್ಯೆಗಳು ಯಾವಾಗಿದ್ರು 6 ಮತ್ತು 8ರಿಂದ ಕೊನೆಗೊಳ್ತಾವ. ನೋಡ್ರಿ, ಪರಿಪೂರ್ಣ ಸಂಖ್ಯೆಗಳನ್ನ ಕಂಡುಹಿಡಿಯುವ ಸೂತ್ರ ಯಾವಪ್ಪ ಅಂತಂದ್ರೆ 2 ಘಾತ p 2p -1 ಇಂಟು ಬ್ರಾಕೆಟ್ 2p -1. p ಅಂತಂದ್ರ ಅವಿಭಾಜ್ಯ ಸಂಖ್ಯೆ. ಮೊದಲ ಪರಿಪೂರ್ಣ ಸಂಖ್ಯೆ ಬೇಕಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ಬೇಕಾ, ಎರಡನೇ ಪರಿಪೂರ್ಣ ಸಂಖ್ಯೆ ಬೇಕಂದ್ರೆ ಎರಡನೇ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ಬೇಕಾ, ಮೂರನೇ ಪರಿಪೂರ್ಣ ಸಂಖ್ಯೆ ಅಂದ್ರೆ ಮೂರನೇ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ಬೇಕಾ. ನೋಡ್ರಿ, ನಂಗೆ ಫಸ್ಟ್ ಪರಿಪೂರ್ಣ ಸಂಖ್ಯೆ ಬೇಕಾಗೈತಿ, ಅದ್ರ ಸಂಬಂಧ ನಾನು ಫಸ್ಟ್ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ತೇನೆ. 2 p ಇದ್ದಲ್ಲಿ ಫಸ್ಟ್ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ಬೇಕ. ಫಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದ? 2 -1 ಇಂಟು p ಅಂದ್ರೆ ಫಸ್ಟ್ ಅವಿಭಾಜ್ಯ ಸಂಖ್ಯೆ 2 -1. ಕ್ಲಿಯರ್? 2 2 ಅಷ್ಟೇ ಇರಲಿ. 2 - 1 1 ಇಂಟು 2 2 4 -1. 2 ಘಾತ 1 ಅಂದ್ರೆ 2 1 2 ಇಂಟು 4 1 ಹೋದ್ರೆ 3 2 3 6. ಫಸ್ಟ್ ಪರಿಪೂರ್ಣ ಸಂಖ್ಯೆ 6. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಎರಡನೇ ಪರಿಪೂರ್ಣ ಸಂಖ್ಯೆ ಬೇಕಂದ್ರೆ ಎರಡನೇ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ಬೇಕು. ಹಾಕಿ ನೋಡೋಣ. ಸೂತ್ರ ಏನೈತಿ? 2p -1 ಇಂಟು 2p -1. ಕ್ಲಿಯರ್? ನಂಗ ಎರಡನೇ ಪರಿಪೂರ್ಣ ಸಂಖ್ಯೆ ಬೇಕಾಗೈತಿ, ಅಂದ್ರೆ ನಾನು ಎರಡನೇ ಅವಿಭಾಜ್ಯ ಸಂಖ್ಯೆ ಹಾಕ್ಬೇಕ. ಎರಡನೇ ಅವಿಭಾಜ್ಯ ಸಂಖ್ಯೆ ಯಾವ್ದ? 3. ಆಲ್ರೆಡಿ ನಾವು ಅವಿಭಾಜ್ಯ ಸಂಖ್ಯೆ ಬಗ್ಗೆ ಕಲ್ಕೊಂಡೇವಿ. 2 ಎರಡನೇ ಅವಿಭಾಜ್ಯ ಸಂಖ್ಯೆ 3 -1 ಇಂಟು 2 p ಅಂದ್ರೆ ಎರಡನೇ ಅವಿಭಾಜ್ಯ ಸಂಖ್ಯೆ 3 -1. ಕ್ಲಿಯರ್? ನೆಕ್ಸ್ಟ್ 2 3 ಒಳಗ 1 ಹೋದ್ರ 2 ಇಂಟು 2 2 ಘಾತ 3 ಅಂದ್ರೆ 2 2 4 4 2 8 -1. 2 2 4 8 1 ಹೋದ್ರ 7 4 7 28. ನಿಮಗೆ ಏನಾದ್ರೂ ಮೂರನೇ ಪರಿಪೂರ್ಣ ಸಂಖ್ಯೆ ಬೇಕಂತಂದ್ರ ಮೂರನೇ ಅವಿಭಾಜ್ಯ ಸಂಖ್ಯೆಯನ್ನ ಹಾಕ್ರಿ, ಮೂರನೇ ಪರಿಪೂರ್ಣ ಸಂಖ್ಯೆ ಸಿಗತ್ತೆ. ಕ್ಲಿಯರ್? ಪರಿಪೂರ್ಣ ಸಂಖ್ಯೆ ಕಂಡುಹಿಡಿಯುವ ಸೂತ್ರ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಇದನ್ನ ಬರ್ಕೊಳ್ರಿ. ಹೌದಾ? ಈ ಕ್ಲಾಸ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.